ಸ್ನೇಹಿತರೆ ನಮಸ್ಕಾರ. ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಶ್ರವಣ ಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ಬಾಹುಬಲಿಯ ಹಿನ್ನೆಲೆ ಗೊತ್ತಾ? ಈ ಬಾಹುಬಲಿ ತನ್ನ ಮೈಮೇಲಿನ ಬಟ್ಟೆಗಳನ್ನು ತ್ಯಜಿಸಿ ನಿರ್ವಸ್ತ್ರವಾಗಿರುವುದ್ಯಾಕೆ? ಕ್ಷತ್ರಿಯನಾಗಿದ್ದ ಈ ಬಾಹುಬಲಿ ಸಿಂಹಾಸನ ಅಧಿಕಾರಕ್ಕಾಗಿ ನಡೆದ ಯುದ್ಧದಲ್ಲಿ ಜಯಶಾಲಿಯಾದರೂ ಸಹ ಎಲ್ಲವನ್ನ ತೊರೆದು ಜೈನ ಧರ್ಮವನ್ನು ಸ್ವೀಕಾರ ಮಾಡಿದ್ದಾದರೂ ಯಾಕೆ? ಭರತ ಮತ್ತೆ ಬಾಹುಬಲಿಯ ರೋಚಕ ಕತೆ. ಗೊಮ್ಮಟೇಶ್ವರ ಬಾಹುಬಲಿಯ ನಗ್ನ ವಿಗ್ರಹದ ಹಿಂದಿರುವ ನಿಜವಾದ ಕಥೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇಂಟ್ರೆಸ್ಟಿಂಗ್ ಆಗಿರುವಂತಹ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ಇನ್ನೂ ಯಾರು ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಿ ಕವಿ ಪಂಪ ತನ್ನ ಆದಿ ಪುರಾಣದಲ್ಲಿ ಬಾಹುಬಲಿ ಗೊಮ್ಮಟೇಶ್ವರನ ಬಗ್ಗೆ ತುಂಬಾ ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ. ಪಂಪನ ಆದಿ ಪುರಾಣ ಚಂಪು ಶೈಲಿಯಲ್ಲಿದೆ. ಕನ್ನಡ ಜಾನಪದ ಸಾಹಿತ್ಯದಲ್ಲಿ ಚಂಪು ಕಾವ್ಯ ಅಂದರೆ 4 ಸಾಲಿನ ಕಂದ ಪದ್ಯ ಎಂದರ್ಥ. ಸುಮಾರು ವರ್ಷಗಳ ಹಿಂದೆ ಆದಿನಾಥ ಎಂಬ ರಾಜ ಈ ದೇಶವನ್ನು ಆಳ್ವಿಕೆ ಮಾಡುತ್ತಿದ್ದರು. ಈ ಆದಿನಾಥ ರಾಜನ ಮಕ್ಕಳೇ ಭರತ ಮತ್ತೆ ಬಾಹುಬಲಿ. ಇವರಲ್ಲದೆ ರಾಜನಿಗೆ ಇನ್ನೂ ಅನೇಕ ಮಕ್ಕಳಿರುತ್ತಾರೆ. ಈ ಆದಿನಾಥ ರಾಜನಿಗೆ ತನ್ನ ಆಳ್ವಿಕೆಯ ಸಮಯದಲ್ಲಿ ಒಂದು ದಿನ ಜ್ಞಾನೋದಯವಾಗುತ್ತದೆ. ವೈರಾಗ್ಯದ ಕಡೆಗೆ ಮನಸ್ಸು ಸೆಳೆಯುತ್ತದೆ. ಆದಿನಾಥ ರಾಜ ತನ್ನ ಸಂಬಂಧ, ಅಧಿಕಾರ ಎಲ್ಲವನ್ನ ತ್ಯಾಗ ಮಾಡಿ ಅಧಿಕಾರವನ್ನು ತನ್ನ ಮಕ್ಕಳಿಗೆ ವಹಿಸಿ ಸಾಮ್ರಾಜ್ಯವನ್ನು ತೊರೆದು ಹೋಗುತ್ತಾರೆ. ಮುಂದೆ ಈ ಆದಿನಾಥ ಜೈನ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ಜೈನ ಸಾಹಿತ್ಯಗಳು ಇವರನ್ನು ಆದಿನಾಥ, ಜೀನನಾಥ, ಋಷಭದೇವ, ಋಷಭನಾಥ ಎಂದು ಗುರುತಿಸುತ್ತವೆ. ಮತ್ತೆ ಈ ಆದಿನಾಥನೇ ಜೈನ ಧರ್ಮದ ಮೊದಲ ತೀರ್ಥಂಕರ. ತಂದೆ ಆದಿನಾಥನ ನಂತರ ಭರತ ಅಧಿಕಾರವನ್ನು ತನ್ನ ಕೈಗೆ ತೆಗೆದುಕೊಂಡು ಸಾಮ್ರಾಟನಾಗುತ್ತಾನೆ. ಈ ಭರತ ಸಾಮ್ರಾಟನ ಅಧಿಕಾರಾವಧಿಯಲ್ಲಿ ರಾಜ್ಯ ವೈಭೋಗದಿಂದ ಸಕಲ ಸಂಪತ್ತಿನಿಂದ ಕೂಡಿರುತ್ತದೆ. ಭರತ ಸಾಮ್ರಾಟನ ಅಧಿಕಾರಾವಧಿಯಲ್ಲಿ ರಾಜ್ಯ ವೈಭೋಗದಿಂದ ಸಕಲ ಸಂಪತ್ತಿನಿಂದ ಕೂಡಿತ್ತು ಅನ್ನೋದನ್ನು ಸೊಗಸಾಗಿ ಕನ್ನಡದ ಕವಿ ರತ್ನಾಕರ ವರ್ಣಿ ತನ್ನ ಭರತೇಶ ವೈಭವ ಕೃತಿಯಲ್ಲಿ ತಿಳಿಸಿದ್ದಾರೆ. ಈ ಭರತ ಸಾಮ್ರಾಟನ ಬಳಿ ಒಂದು ಚಕ್ರ ಬಂದಿತ್ತು. ಈ ಚಕ್ರ ಯಾವುದೇ ಸಾಮ್ರಾಟನ ಬಳಿ ಬಂದರೂ ಆ ಸಾಮ್ರಾಟ ಇಡೀ ಭೂಮಂಡಲವನ್ನು ದಂಡಯಾತ್ರೆ ಮಾಡಿ ಸಂಸ್ಥಾನಗಳಲ್ಲಿ ತನ್ನ ಅಧಿಕಾರವನ್ನು ಸ್ಥಾಪಿಸುವುದು ಮತ್ತು ಅಧಿಕಾರವನ್ನು ಒಪ್ಪದ ರಾಜರ ಜೊತೆ ಯುದ್ಧ ಮಾಡಿ ಅವರನ್ನು ಸೋಲಿಸಿ ತನ್ನ ಅಧಿಕಾರ ಸ್ಥಾಪಿಸಿ ಸಾಮ್ರಾಟನಾಗುವುದು ನಿಯಮವಾಗಿರುತ್ತದೆ. ಈ ಚಕ್ರದ ನಿಯಮದಂತೆ ಸಾಮ್ರಾಟ ಭರತ ದೇಶ ಪರ್ಯಟನೆಗೆ ಹೊರಟ. ಭೂಮಂಡಲ ದಂಡಯಾತ್ರೆಗೆ ಹೊರಟ ಈ ಸಾಮ್ರಾಟನನ್ನ ಎದುರಿಸುವ ದುಸ್ಸಾಹಸವನ್ನು ಯಾವುದೇ ರಾಜರು ಮಾಡಲಿಲ್ಲ. ಸಂಸ್ಥಾನಗಳಿಗೆ ಬಂದ ಭರತ ಸಾಮ್ರಾಟನನ್ನು ಅತ್ಯಂತ ಗೌರವದಿಂದ ಸ್ವಾಗತ ಮಾಡಿ ಅತಿಥಿ ಸತ್ಕಾರವನ್ನು ನೀಡಿ ಅವನ ಅಧಿಕಾರವನ್ನು ಒಪ್ಪಿಕೊಂಡು ಬೀಳ್ಕೊಡುತ್ತಿದ್ದರು. ಭರತ ಸಾಮ್ರಾಟ ಭೂಮಂಡಲದ ಎಲ್ಲ ರಾಜರನ್ನ ಗೆದ್ದು ಚಕ್ರ ಸಮೇತ ತನ್ನ ಸಾಮ್ರಾಜ್ಯಕ್ಕೆ ಮರಳುತ್ತಾನೆ. ಇಡೀ ಭೂಮಂಡಲವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡ ಸಾಮ್ರಾಟನ ರಾಜ್ಯದಲ್ಲಿ ಸಂತೋಷ ಸಡಗರ ತುಂಬಿರುತ್ತದೆ. ಎಲ್ಲವನ್ನ ಜಯಿಸಿ ಬಂದ ಭರತ ಸಾಮ್ರಾಟನಿಗೆ ಒಂದು ಆಶ್ಚರ್ಯ ಕಾದಿರುತ್ತದೆ. ಎಲ್ಲವನ್ನ ಜಯಿಸಿ ಬಂದ ಸಾಮ್ರಾಟ ಭರತನಿಗೆ ಚಕ್ರವು ಅಡ್ಡಿ ಬರುತ್ತದೆ. ಇದೇಕೆ ಹೀಗೆ ಎಂದು ಎಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ. ಆಗ ಒಂದು ಅಶರೀರವಾಣಿ ಕೇಳಿ ಬರುತ್ತದೆ. ಹೇ ಭರತನೇ, ನೀನು ಇಡೀ ಭೂಮಂಡಲವನ್ನು ಜಯಿಸಿರಬಹುದು, ಆದರೆ ನಿನಗೆ ಎದುರಾಗಿ ನಿನ್ನ ಸಾಮ್ರಾಜ್ಯದಲ್ಲಿ ನಿನ್ನ ಸಹೋದರರಿದ್ದಾರೆ. ಇವರೂ ಸಹ ನಿನಗೆ ಪ್ರತಿಸ್ಪರ್ಧಿಗಳೇ. ಇವರನ್ನು ಕೂಡ ನೀನು ಜಯಿಸಬೇಕು. ಆಗ ಮಾತ್ರ ನೀನು ಚಕ್ರೇಶ್ವರ ಎನಿಸಿಕೊಳ್ಳುತ್ತೀಯ. ಈ ಶ್ರೇಷ್ಠ ಪಟ್ಟ ನಿನಗೆ ಸಿಗಬೇಕಾದರೆ ಎಲ್ಲರೂ ನಿನ್ನನ್ನು ಸಾಮ್ರಾಟ ಚಕ್ರೇಶ್ವರ ಎಂದು ಒಪ್ಪಬೇಕಾದರೆ ನೀನು ನಿನ್ನ ಸಹೋದರರನ್ನು ಕೂಡ ಜಯಿಸಬೇಕು ಎನ್ನುತ್ತದೆ. ಇಡೀ ಭೂಮಂಡಲವನ್ನು ಗೆದ್ದು ಉತ್ಸಾಹದಲ್ಲಿದ್ದ ಭರತ ತನ್ನ ಸಹೋದರರನ್ನೆಲ್ಲ ಕರೆದು ಈ ಬಗ್ಗೆ ಹೇಳಿ ಸವಾಲು ಹಾಕುತ್ತಾನೆ. ಸಹೋದರರು ಯುದ್ಧದ ಆಕಾಂಕ್ಷೆ ಇರದೆ, ಹೇ ಸಹೋದರ, ನಮಗೆ ನಿಮ್ಮ ಜೊತೆ ಯುದ್ಧ ಮಾಡುವ ಯಾವುದೇ ವಿಚಾರಗಳಿಲ್ಲ. ನಿನ್ನನ್ನು ನಾವು ಚಕ್ರೇಶ್ವರನೆಂದು ಒಪ್ಪಿಕೊಳ್ಳುತ್ತೇವೆ. ನೀನು ಚಕ್ರೇಶ್ವರನಾಗಿ ಆಳ್ವಿಕೆ ಮಾಡು ಎನ್ನುತ್ತಾರೆ. ಆಗ ಬಂದ ಬಾಹುಬಲಿ ಭರತನಲ್ಲಿ ದುರಹಂಕಾರ, ಭೂಮಂಡಲ ಜಯಿಸಿದ್ದೇನೆ ಎಂಬ ಗರ್ವ ಎದ್ದು ಕಾಣುತ್ತದೆ. ಸಹೋದರರ ಜೊತೆ ಅಧಿಕಾರಕ್ಕಾಗಿ ಯುದ್ಧ ಮಾಡುವ ಅವನ ವಿಚಾರ ಬಾಹುಬಲಿಗೆ ಬೇಸರವನ್ನು ಉಂಟು ಮಾಡುತ್ತದೆ. ಶಾಶ್ವತವಲ್ಲದ ಅಧಿಕಾರಕ್ಕಾಗಿ ಆಸೆ ಪಡುತ್ತಿರುವ ಭರತನಿಗೆ ತಕ್ಕ ಶಾಸ್ತಿ ಮಾಡಬೇಕು ಎಂದು ಬಾಹುಬಲಿ ನಿರ್ಧರಿಸುತ್ತಾನೆ. ಆಗ ಭರತ ಬಾಹುಬಲಿಯನ್ನು ನೋಡಿ, ನೀನು ಕೂಡ ಶರಣಾಗಿ ನನ್ನ ಅಧಿಕಾರ ಒಪ್ಪಿಕೋ, ನಿನಗೆ ಅರಮನೆಯಲ್ಲಿ ಇರಲು ಅವಕಾಶ ಕೊಡುತ್ತೇನೆ ಎನ್ನುತ್ತಾನೆ.
ಭರತನ ದರ್ಪದ ಮಾತಿನಿಂದ ಕೋಪಗೊಂಡ ಬಾಹುಬಲಿ, ತಂದೆಯನ್ನ ಹೊರತು ನಾನಾರಿಗೂ ತಲೆ ಬಾಗುವುದಿಲ್ಲ. ನನ್ನ ತಂದೆಯ ಈ ರಾಜ್ಯ ನನಗೂ ಸೀಮಿತ. ಈ ರಾಜ್ಯ ನನಗೂ ಕೂಡ ಬೇಕು. ಇದನ್ನು ನಾನು ಯುದ್ಧ ಮಾಡಿಯೇ ನಿನ್ನಿಂದ ತೆಗೆದುಕೊಳ್ಳುತ್ತೇನೆ ಎನ್ನುತ್ತಾನೆ. ಬಾಹುಬಲಿಯ ಮಾತಿನಿಂದ ಕೋಪಗೊಂಡ ಭರತ, ನಾನು ಕೂಡ ಯುದ್ಧಕ್ಕೆ ಸಿದ್ಧ ಎನ್ನುತ್ತಾನೆ. ಮಂತ್ರಿಗಳೆಲ್ಲ ಸಭೆ ಸೇರಿ ಭರತ ಮತ್ತೆ ಬಾಹುಬಲಿಯ ಇಬ್ಬರ ಯುದ್ಧದಿಂದ ದೊಡ್ಡ ಸೈನ್ಯ ನಾಶವಾಗುವುದು ಬೇಡ ಎಂದು ತೀರ್ಮಾನಿಸಿ ಭರತ ಮತ್ತೆ ಬಾಹುಬಲಿ ಇಬ್ಬರ ಮಧ್ಯೆ ಯುದ್ಧವನ್ನ ನಿಶ್ಚಯ ಮಾಡುತ್ತಾರೆ. ಮೊದಲಿಗೆ ದೃಷ್ಟಿ ಯುದ್ಧ ನಡೆಯುತ್ತದೆ. ಇದರಲ್ಲಿ ಕೇವಲ ಕಣ್ಣಿನ ಶಕ್ತಿಯ ಪ್ರದರ್ಶನ ಇರುತ್ತದೆ. ಈ ದೃಷ್ಟಿ ಯುದ್ಧದಲ್ಲಿ ಕೈ ಮಿಲಾಯಿಸಿ ಹೊಡೆದಾಡುವಂತಿರಲಿಲ್ಲ. ಈ ಒಂದು ದೃಷ್ಟಿ ಯುದ್ಧದಲ್ಲಿ ಬಾಹುಬಲಿ ಜಯಶಾಲಿಯಾಗುತ್ತಾನೆ. ಮತ್ತೆ ನಡೆಯಿತು ಜಲಯುದ್ಧ. ಈ ಒಂದು ಜಲಯುದ್ಧದಲ್ಲೂ ಕೂಡ ಬಾಹುಬಲಿಯೇ ಜಯಶಾಲಿಯಾಗುತ್ತಾನೆ. ಮತ್ತೆ ಕೊನೆಯದಾಗಿ ಮಲ್ಲಯುದ್ಧ ನಡೆಯುತ್ತದೆ. ಇಬ್ಬರೂ ಕೂಡ ಬಲಶಾಲಿ ಯೋಧರಾಗಿರುತ್ತಾರೆ. ಮದ ಹಿಡಿದ ಗಜಗಳಂತೆ ಬಹಳ ಸಮಯದವರೆಗೆ ಇಬ್ಬರು ಅಖಾಡದಲ್ಲಿ ಹೊಡೆದಾಡಿದರು. ಕೊನೆಗೆ ಬಾಹುಬಲಿ ಭರತನನ್ನ ಮೇಲೆತ್ತಿ ಬಿಸಾಡಬೇಕು ಎನ್ನುವಷ್ಟರಲ್ಲಿ ಬಾಹುಬಲಿಗೆ ಜ್ಞಾನೋದಯವಾಗುತ್ತದೆ. ಭರತ ಏನೇ ಆಗಿರಲಿ ನನಗಿಂತ ಹಿರಿಯ, ಪೂಜ್ಯ ಸಮಾನ. ಅವನಿಗೆ ನಾನು ಪುತ್ರ ಸಮಾನ. ನಾನು ಯಾವತ್ತೂ ಅವನನ್ನು ಪೂಜ್ಯನೀಯವಾಗಿ ನೋಡಿದ್ದೆ. ಈ ಅಧಿಕಾರ ಎಂಬ ಪೊರೆ ನನ್ನ ಕಣ್ಣನ್ನು ಆವರಿಸಿ ಸಂಬಂಧಗಳಲ್ಲಿ ಈ ರೀತಿಯ ಬಿರುಕನ್ನು ಮೂಡಿಸಿದೆ ಎಂದು ಜ್ಞಾನೋದಯವಾಗುತ್ತದೆ. ಮೇಲೆತ್ತಿದ ಭರತನನ್ನು ಕೆಳಗಿಳಿಸಿ, ನಡೆದ ಘಟನೆಗಳಿಗೆ ಕ್ಷಮೆ ಇರಲಿ. ನಿನಗೆ ನಾನು ಅಗೌರವ ನೀಡಿದೆ, ನನ್ನನ್ನು ಮನ್ನಿಸು ಎನ್ನುತ್ತಾನೆ. ರಾಜರಾದ ನಮ್ಮ ತಂದೆ ಹೋಗುವಾಗ ಏನನ್ನು ತೆಗೆದುಕೊಂಡು ಹೋಗಲಿಲ್ಲ. ನಾನು ಕೂಡ ತಂದೆಯ ಆದರ್ಶವನ್ನು ಪಾಲಿಸುತ್ತೇನೆ. ಈ ಚಕ್ರೇಶ್ವರ ಪಟ್ಟ ಧರಿಸಿ ನೀನು ಸಮಸ್ತ ಭೂಮಂಡಲವನ್ನು ಆಳ್ವಿಕೆ ಮಾಡು. ನಿನಗೆ ಒಳ್ಳೆಯದಾಗಲಿ. ಈ ರಾಜ್ಯಲಕ್ಷ್ಮಿ ಯಾರಿಗೂ ಶಾಶ್ವತಳಲ್ಲ. ಈ ರಾಜ್ಯ, ಅಂತಸ್ತು, ಅಧಿಕಾರ, ಹಣ, ಹೆಸರು ಇವು ಶಾಶ್ವತವಾಗಿ ಯಾರ ಹತ್ತಿರವೂ ಇರುವುದಿಲ್ಲ. ಇವತ್ತು ನಿನ್ನ ಹತ್ತಿರ, ಮುಂದೆ ಬೇರೊಬ್ಬರ ಹತ್ತಿರ. ಈ ರೀತಿ ಒಬ್ಬರ ಬಳಿ ನಿಲ್ಲದ ಈ ಐಶ್ವರ್ಯಕ್ಕೋಸ್ಕರ ನೀನು ಸಂಬಂಧಗಳನ್ನೇ ದೂರ ಮಾಡಿಕೊಂಡೆ. ಕೊನೆಗೆ ಈ ರಾಜ್ಯಲಕ್ಷ್ಮಿ ನಿನಗೆ ಸದಾ ಒಳ್ಳೆಯದು ಮಾಡಲಿ ಎಂದು ನಾನು ಆಶಿಸುತ್ತೇನೆ. ನನಗೆ ಈ ಆಸ್ತಿ ಪಾಸ್ತಿ, ರಾಜ್ಯ, ಹಣ, ಹೆಸರು ಯಾವುದೂ ಬೇಡ. ನನ್ನದು ಎನ್ನುವುದು ಯಾವುದೂ ಇಲ್ಲ. ನನ್ನ ಮೈಮೇಲಿನ ಬಟ್ಟೆಯೂ ಕೂಡ ನನ್ನದಲ್ಲ. ನಮಗೆ ಯಾವುದೂ ಶಾಶ್ವತ ಅಲ್ಲ. ಅದರ ಬಗ್ಗೆ ನಮಗೆ ಮೋಹ ಬೇಡ ಎಂದು ಬಾಹುಬಲಿ ದಿಗಂಬರನಾಗಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ದಿಗಂಬರನಾಗಿ ಹೊರಟ ಬಾಹುಬಲಿ ಋಷಭನಾಥರ ಹತ್ತಿರ ಬಂದು ದೀಕ್ಷೆ ಪಡೆದು ಬಹುಕಾಲ ತಪಸ್ಸನ್ನು ಮಾಡಿ ಕೈವಲ್ಯ ಜ್ಞಾನ ಪಡೆದ. ಶ್ರವಣ ಬೆಳಗೊಳದಲ್ಲಿ ದಿಗಂಬರ ಬಾಹುಬಲಿಯ 57 ಅಡಿ ಎತ್ತರದ ಗೊಮ್ಮಟೇಶ್ವರ ಮೂರ್ತಿಯನ್ನು ಚಾವುಂಡರಾಯ ಕ್ರಿಸ್ತಶಕ 981ರಲ್ಲಿ ನಿರ್ಮಿಸಿದ್ದಾರೆ. ಈ ಐತಿಹಾಸಿಕ ಮೂರ್ತಿಯನ್ನು ಅರಿಷ್ಟನೇಮಿ ಎಂಬ ಶಿಲ್ಪಿ ಕೆತ್ತನೆಯನ್ನು ಮಾಡಿದ್ದಾರೆ. ಈ ಶ್ರವಣ ಬೆಳಗೊಳ ಜೈನರ ಪವಿತ್ರ ಸ್ಥಳವಾಗಿದೆ. ಇಲ್ಲಿ 12 ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ಅತಿ ವಿಜೃಂಭಣೆಯಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆಯುತ್ತದೆ. ಮೌರ್ಯರ ಅರಸ ಚಂದ್ರಗುಪ್ತ ಮೌರ್ಯ, ಕಳಿಂಗದ ಖಾರವೇಲ, ರಾಷ್ಟ್ರಕೂಟರ ಅಮೋಘ ವರ್ಷ ಇವರು ಜೈನ ಧರ್ಮಕ್ಕೆ ಅಗಾಧವಾದಂತಹ ಕೊಡುಗೆಗಳನ್ನು ನೀಡಿದ್ದಾರೆ. ಜೈನ ಧರ್ಮವನ್ನು ವಿದೇಶಗಳಲ್ಲಿ ಪ್ರಚಾರ ಮಾಡಿದ್ದಾರೆ. ಇವರಷ್ಟೇ ಅಲ್ಲದೆ ಕನ್ನಡದ ಗಂಗರು, ಕದಂಬರು, ಹೊಯ್ಸಳರು ತಮ್ಮ ರಾಜ್ಯದಲ್ಲಿ ಜೈನ ಬಸದಿಗಳನ್ನು ನಿರ್ಮಿಸಿದ್ದಾರೆ. ಜೈನ ಧರ್ಮಕ್ಕೆ ಸಂಬಂಧಿಸಿದ ಕೆತ್ತನೆಗಳನ್ನು ಕೂಡ ಕೆತ್ತನೆ ಮಾಡಿಸಿದ್ದಾರೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಮತ್ತು ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೋಬೋದು. ಧನ್ಯವಾದಗಳು.